ಭಾಳ ಟೆಂಪ್ಟಿಂಗ್ ಕಾಣಿಸಕತ್ತೈತಿ. ಸೊ ಮನೆಗೆ ಬಂದಿದೆ ಇಷ್ಟು ದೊಡ್ಡ ಪಾರ್ಸಲ್. ಹೆಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್, ಆಲ್ಸೋ ಟು ಅನದರ್ ನ್ಯೂ ವ್ಲಾಗ್. ಸೊ ಇದು ಕೈಂಡ್ ಆಫ್ ಅ ಡೈಲಿ ವ್ಲಾಗ್. ಸೊ ಇದರಲ್ಲಿ ಏನಿದೆ ಅಂತ ಅಂದರೆ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನಿಮ್ಗೆ ತೋರಿಸೋದಕ್ಕೆ. ಸೊ ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ನಮ್ಮೂರಲ್ಲಿ ಜಾತ್ರೆ ಇದೆಲ್ಲ, ಸೊ ಜಾತ್ರೆಗೆ ನಮ್ಮ ಮನೆಗೆ ಬಂದವರಿಗೆ ರಿಟರ್ನ್ ಗಿಫ್ಟ್ ಆಗಿ ಕೊಡೋದಕ್ಕೆ ನಾವು ಇದನ್ನ ತರಿಸಿದೀವಿ. ಸೊ ಏನ್ ಇರ್ಬೋದು ಅಂತ ನಿಮ್ಗೆಲ್ಲ ಗೆಸ್ ಮಾಡಿದ್ದಾರೆ. ಸೊ ಇದನ್ನ ಆಲ್ರೆಡಿ ಅನ್ಬಾಕ್ಸ್ ಮಾಡಿದೀವಿ. ಐ ವಿಲ್ ಜಸ್ಟ್ ಶೋ ಯು ಒನ್ ಥಿಂಗ್. ಸೊ ಇಷ್ಟು ದೊಡ್ಡ ಸ್ಟೀಲ್ ಡಬ್ಬನ ತರಿಸಿದೀವಿ ಗೈಸ್. ನಮ್ಮೂರಿಗೆ ಯಾರೆಲ್ಲ ಜಾತ್ರೆಗೆ ಬರ್ತಾರೆ, ಐ ಮೀನ್ ನಮ್ಮ ಮನೆಗೆ ಯಾರೆಲ್ಲ ಬರ್ತಾರೆ, ಸೊ ಅವರಿಗೆ ಇದನ್ನ ರಿಟರ್ನ್ ಗಿಫ್ಟ್ ಆಗಿ ಕೊಡೋದಕ್ಕೆ ಈ ಒಂದು ಸ್ಟೀಲ್ ಬಾಕ್ಸ್ ನ ತರಿಸಿದೀವಿ. ಸೊ ಇದನ್ನ ಅಷ್ಟೇ ಅಲ್ಲ, ಸೊ ಇದ್ರೊಳಗೆ ಮತ್ತಷ್ಟು ಒಂದ್ ಸ್ವಲ್ಪ ಥಿಂಗ್ಸ್ ಹಾಕಿ ಕೊಡ್ತೀವಿ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ಬೇಕಾದ್ರೆ ನಿಮಗೆ ಮತ್ತೆ ತೋರಿಸ್ತೀನಿ. ಸೊ ನಂಗೆ ತುಂಬಾನೇ ಕುತೂಹಲ ಇತ್ತು ಇದ್ರಲ್ಲಿ ನಿಮ್ಗೆ ಏನಿದೆ ಅಂತ ತೋರಿಸ್ಬೇಕಂತ. ಅಂಡ್ ನೀವ್ ಯಾವ ರೀತಿ ರಿಟರ್ನ್ ಗಿಫ್ಟ್ಸ್ ನ ತಗೊಂತೀರಿ ಅಂತ, ಐ ಮೀನ್ ದೊಡ್ಡ ದೊಡ್ಡ ಈವೆಂಟ್ಸ್ ಇದ್ದವಾಗ, ಸೊ ನಮ್ಮ ಕಡೆಯಿಂದ ನಾವು ಇದನ್ನ ಕೊಡ್ತಾ ಇದ್ದೀವಿ. ಲೆಟ್ಸ್ ಸಿ ಗೈಸ್ ಬ್ರೇಕ್ಫಾಸ್ಟಿಗೆ ಏನ್ ಇದೆ ಇವತ್ತಂತ. ಓಕೆ, ಮ್ಯಾಗಿ ಇನ್ ಪ್ರೋಗ್ರೆಸ್. ಯಾವ್ದು ಮಸಾಲಾನ? ಚೀಸ್ ಮ್ಯಾಗಿ. ಓಹೋ, ಚೀಸ್ ಮ್ಯಾಗಿ ಸ್ವಲ್ಪ ಜಾಸ್ತಿ ಆಗ್ಬೇಕಂದ್ರೆ ಚೀಸಿ ಆಗ್ತದ. ಹೋಗ ಬಂತದ್ರಾಗ ಎಲ್ಲ. ಆಲ್ಸೋ ಉಪ್ಪಿಟ್ಟು ಕೂಡ ಇದೆ. ಇವಳಿಗೆ ಇದು ಇಷ್ಟ ಆಗಲ್ಲ, ಅದಕ್ಕೆ ಮ್ಯಾಗಿ ತಿಂತಾಳೆ. ಕಿವಿ ಕೂಡ ಇದೆ ನಂಗೆ. ಒನ್ ಟೇಸ್ಟ್ ಪ್ಲೀಸ್. ಬರವಾತದ ನೀ ಚೀಸ್ ತಿನ್ನೋದಿಲ್ಲ ಅಂದ್ರೆ. ಏ ಬರೀ ಕಸಾನೇ ಆಯ್ತಲ್ಲೋ ಇದ್ರಲ್ಲಿ. ಅದ ಓ ಮೈ ಗಾಡ್. ಓಕೆ ಗೈಸ್, ಇವಾಗ ಬೆಲ್ಗಮ್ ಹೋಗ್ತಾ ಇದ್ದೀವಿ. ಬಿಕಾಸ್ ಒಂದು ಸ್ವಲ್ಪ ಮತ್ತೆ ಶಾಪಿಂಗ್ ಇದೆ. ಇನ್ನೂ ಎಷ್ಟು ದಿನ ತಗೊಂಡ್ರು ನಮ್ಮ ಶಾಪಿಂಗೇ ಮುಗಿಯಂಗಿಲ್ಲ. ಸೊ ಹಾಗೆ ಎವ್ರಿ ಡೇ ಬೆಲ್ಗಮ್ ಹೋಗ್ತಾನೆ ಇರೋದು. ಇವತ್ತು ಕೂಡ ಒಂದು ಸ್ವಲ್ಪ ಶಾಪಿಂಗ್ ಇದೆ. ಸೊ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಇವಾಗ. ಸಿ having our favorite rasmalai. Show yours. Show yaar. This one. This goes good. At the bitre, this is also nice. See, such a nice one. This one is good. If we are searching for a green, beautiful, so it's such amazing. ಒಂದಷ್ಟು ಇಯರಿಂಗ್ಸ್, ಬ್ಯಾಂಗಲ್ಸ್, ಆಮೇಲೆ ನೆಕ್ ಪೀಸಸ್ ಎಲ್ಲ ತಗೊಂಡ್ಮೇಲೆ ಇವಾಗ ಒಂಚೂರು ಲೈಕ್ ಎತ್ನಿಕ್ ವೇರ್ ತೊಗೊಳೋದಕ್ಕೆ ಬಂದಿದ್ದೀವಿ. ಸೊ ಐ ವಾಸ್ ಲುಕಿಂಗ್ ಎತ್ನಿಕ್ ವೇರ್ ಇನ್ ಟ್ರೆಂಡ್ಸ್ ಹಾಗೆ ಮ್ಯಾಕ್ಸ್ನಲ್ಲಿ. ನಾ ಮಾಡಿದ ಟೇಸ್ಟ್ ಹೆಂಗೈತೆ? ಇವಾಗಷ್ಟೇ ಸಂಜೆ ಆಗೈತಿ. ಆ್ಯಂಡ್ ವೇಟ್, ಲೆಟ್ ಮಿ ಆಫ್ ದ ಲೈಟ್ಸ್. ಲೈಕ್ ಭಾಳ ಲೈಟ್ಸ್ ಹಚ್ಬಿಟ್ಟೇನಿ. ಸೊ ಏನೋ ಒಂದು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡತ್ತಾಳ ನಮ್ಮಕ್ಕ. ಸೊ ಲೆಟ್ಸ್ ಸ್ಟಾರ್ಟ್. ಏನು ಇಷ್ಟೆಲ್ಲ ಹೆಂಚ್ಕೊಂಡು ಹರಡ್ಕೊಂಡು ಕುಂತ್ಬಿಟ್ಟಿಯಲ್ಲ. ಏನೋ ವೆಜ್ ಮಂಚೂರಿಯನ್ ಮಾಡತ್ತಾಳಂತ. ಎಲೆಕೋಸು ಹಚ್ಕೊಂಡಾಳ, ಕ್ಯಾರೆಟ್, ಮತ್ತೇನು ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಚಿಲ್ಲೀಸ್, ಇದನ್ನೆಲ್ಲ ಹಾಕಿ ಏನು ಮಾಡತ್ತಿ? ವೆಜ್ ಮಂಚೂರಿಯನ್ನ. ಯಸ್, ಓಕೆ ಮಾಡ. ಸೊ ನೋಡೋಣ ಗೈಸ್ ಹೆಂಗೆ ಟೇಸ್ಟಿ ಇರ್ತೈತೆ ಏನಂತ. ಇವತ್ತು ಒಂದು ದೊಡ್ಡದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಳೀಗ. ನೆಕ್ಸ್ಟ್ ಏನು ಏನೇನು ಹಾಕ್ತಿ? ರೈಸ್ ಫ್ಲೋರ್, 2 ಟೇಬಲ್ ಸ್ಪೂನ್ಸ್ ಆಫ್ ರೈಸ್ ಫ್ಲೋರ್ ಹಾಕತ್ತಾಳ. ನೆಕ್ಸ್ಟ್ ಹೇಳ ಇಂಗ್ರೀಡಿಯೆಂಟ್ಸ್ ಏನು? ಕಾರ್ನ್ಫ್ಲೋರ್. ಓಕೆ, ಮ್ಯಾರಿನೇಷನ್ ಕನ್ಸಿಸ್ಟೆನ್ಸಿ ಬರುತ್ತಾನ ಲೈಕ್ ಹಾಕೋರಿ, ಎಷ್ಟು ಬೇಕಷ್ಟು. ಸೊ ನಮಗೆ ಎಕ್ಸಾಕ್ಟ್ ಕ್ವಾಂಟಿಟಿ ಗೊತ್ತಿಲ್ಲ, ಸೊ ಮಾಡಾಕತ್ತೀವಿ. ಒಳ್ಳೆ ಮಿಕ್ಸ್ ಕೊಡ್ರಿ. ನೀರೆಲ್ಲ ಏನು ಹಾಕೋಬೇಡ್ರಿ, ಬಿಕಾಸ್ ಎಲೆಕೋಸ್ದಾಗನ ನೀರು ಇರ್ತೈತಿ. ಜಸ್ಟ್ ಮಿಕ್ಸ್ ಮಾಡೋದಷ್ಟೇ. ಗರಂ ಮಸಾಲ ಹಾಕು, ಇನ್ಸೂರು ಹಾಕು.
ಹಾಂ, ಸಾಲ್ಟ್ ಆ್ಯಸ್ ಪರ್ ದ ಟೇಸ್ಟ್. ಸೊ ಇದಕ್ಕೆಲ್ಲ ಎಷ್ಟು ಸಾಲ್ಟ್ ಬೇಕು ಅಷ್ಟು ನೀವು ಹಾಕೋರಿ. ಲೈಕ್ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರ ಅಷ್ಟು ಹಾಕು. ಇದು ಒಂದು ರೀತಿ ಮಸಾಲ ಗೈಸ್, ಏನೋ ಒಂದು. ಎಸ್, ಚೂರು ಚಿಟಿಕೆ ಅಷ್ಟೇ ಅರಿಶಿನ ಪುಡಿ ಹಾಕಬೇಕು. ಸೊ ಒಂದು ರೀತಿ ಒಂದು ಚಲೋ ಕಲರ್ ಬರುತ್ತೆ ಅಂತ. ಆ್ಯಂಡ್ ಗೈಸ್ ಇವಾಗ ಅಚ್ಕಾರದ ಪುಡಿ ಹಾಕೋಣ. ಎಸ್, ಸಾಕು ಖಾರ. ಇನ್ನು ಸ್ವಲ್ಪ ಹಾಕಲಿ ನೋಡ, ಫುಲ್ ಹಾಕ್ಬಿಡ್ಲಲ್ಲ. ಸೊ ಭಾಳ ಸ್ಪೈಸಿನೂ ಆಗಬಾರ್ದು, ಸ್ವಲ್ಪ ಮೀಡಿಯಮು ಆಗಬಾರ್ದು. ಸೊ ನೋಡ್ಕೊತ ಹಾಕ್ರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಈ ರೀತಿ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ ನೋಡೋಣ ಬರುತ್ತೇನಂತ. ಒಂದು ಸ್ಮಾಲ್ ಬಾಲ್ ಮಾಡಿ ನೋಡು, ಲೈಕ್ ಫ್ರೈ ಮಾಡೋದಕ್ಕಾಗುತ್ತೇನಿಲ್ಲ ಅಂತ. ಬರ್ತಿದೆ ಅಲ್ಲೇ, ಚೆನ್ನಾಗೇ ಬರ್ತಿದೆ. ಆಯ್ತಾಳು, ಕರೆಕ್ಟ್ ಕನ್ಸಿಸ್ಟೆನ್ಸಿ ಐತಿ ತಗೋ. ನೀರು ಹಾಕ್ಲಾರ್ದು ಇಷ್ಟು ಚಲೋ ಕನ್ಸಿಸ್ಟೆನ್ಸಿ ಬಂದೈತಿ. ಸೊ ಈ ಕನ್ಸಿಸ್ಟೆನ್ಸಿ ಇದ್ರೆ ಪ್ಯಾಟೀಸ್ ಗತೆ ಮಾಡಿ ನೀವು ಫ್ರೈ ಮಾಡ್ಕೋಬೋದು ಆಯಿಲ್ನಾಗ. ಸೊ ಲೆಟ್ಸ್ ಡೂ ದ್ಯಾಟ್. ಇದನ್ನು ಈ ರೀತಿ ಬಾಲ್ ಆಗಿ ಶೇಪ್ ಮಾಡಿಟ್ಟಿದ್ದೀವಿ. ಆ್ಯಂಡ್ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀವಿ. ಲೆಟ್ ಇಟ್ ಸ್ವಲ್ಪ ಹೀಟ್ ಆಗಕ್ಕೆ. ಲೈಕ್ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋದು ಮಿಸ್ ಮಾಡಿದ್ವಿ, ಗ್ರೇಟೆಡ್ ಪೊಟ್ಯಾಟೊ ಆ್ಯಡ್ ಮಾಡತ್ತೀವಿ. ಸೊ ಆ್ಯಕ್ಚುಲಿ ಅದನ್ನೂ ಆ್ಯಡ್ ಮಾಡಬೇಕಿತ್ತು. ಬಾಲ್ಸ್ನ ಅನ್ಶೇಪ್ ಮಾಡಿ ಮತ್ತೊಂದು ಸತ ಮಾಡೋ ಕೆಲಸ ಇಲ್ಲಾಂದರೆ ಇದನ್ನು ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಸ್ಮಾಲ್ ಬಾಲ್ಸ್ ಮಾಡಿ, ದೊಡ್ಡದು ಮಾಡಬೇಡ. ಚಲೋ ತಂಗೆ ಫ್ರೈ ಆಗಬೇಕಲ್ಲ ಅವ. ಯಾ, ಪರ್ಫೆಕ್ಟ್. ಟಡಾ, ಸೊ ರೆಡಿ ಆಗಿದೆ ಗೈಸ್. ಈ ರೀತಿ ಕಾಣ್ತಾ ಇದೆ. ಬಿರಿಯಾನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಗಾರ್ಲಿಕ್ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲೀಸ್, ಆನಿಯನ್ಸ್ ಮತ್ತು ಗಾರ್ನಿಷ್ಗೆ ಕೊತ್ತಂಬರಿ. ಅದು ಬಿಟ್ಟರೆ ಇದು ಕಾರ್ನ್ಫ್ಲೋರ್ ಸ್ಲರಿ ಹೀಟ್ ಮಾಡೋದಕ್ಕೆ. ಸೊ ಎಸ್, ಸ್ಟಾರ್ಟ್ ಮಾಡೋಣ ಇವಾಗ. ಮೊದಲಿಗೆ ಇದು ಗಾರ್ಲಿಕ್ ಪಾಡ್ಸ್ ಹಾಕ್ಬಿಡೋಣ. ನಂತರ ವಿತ್ ಗ್ರೀನ್ ಚಿಲ್ಲೀಸ್. ಇದು 4 ಟೈಪ್ಸ್ ಆಫ್ ಸಾಸಸ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೋಯಾ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ. ಆನಿಯನ್ಸ್ ಒಂಚೂರು ಟ್ರಾನ್ಸ್ಪರೆಂಟ್ ಆಗುತ್ತನ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ನಂತರ ಚೂರು ಅಚ್ಕಾರದ ಪುಡಿ ಹಾಕಿ. ಸೊ ಗಾರ್ನಿಷಿಂಗ್ ಇಟ್ ವಿತ್. ಫೈನಲಿ ಗೈಸ್, ವೆಜ್ ಮಂಚೂರಿಯನ್ ಇಸ್ ರೆಡಿ. ನೋಡಿದ್ರಲ್ಲ ವೆಜ್ ಮಂಚೂರಿಯನ್ ಎಷ್ಟು ಈಸಿ ಐತಿ ಮಾಡಕ್ಕೆ. ಆ್ಯಂಡ್ ಭಾಳ ಟೆಂಪ್ಟಿಂಗ್ ಕಾಣಿಸಕತ್ತೈತಿ. ನಾ ಫಸ್ಟ್ ಟೈಮಿಗೆ ಒಂದು ಬೈಟ್ ತಿಂದು ರಿವ್ಯೂ ಹೇಳ್ತಾನಂತೀಗ. ಮಸ್ತ್ ಐತಿ ಗಾಯ್ಸ್, ಲಿಟ್ರಲಿ ಹೇಳತ್ತೀನಿ. ಆ್ಯಂಡ್ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಆಗೈತಿ, ಯಾಕಂದ್ರೆ ಅಚ್ಕಾರದ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿನ ಹಾಕೇನಿ. ಅದು ಬಿಟ್ಟರೆ ಓವರ್ ಆಲ್ ಟೇಸ್ಟ್ ಕಂಪ್ಲೀಟ್ಲಿ ಮಸ್ತ್ ಬಂದೈತಿ. ಸೊ ಇದು ವೆಜಿಟೇಬಲ್ದು ಇರೋದ್ರಿಂದ ನೀವು ಟ್ರೈ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಆ್ಯಂಡ್ ಒಂಚೂರು ಜಂಕ್ ಐತಿ ಬಿಕಾಸ್ ಆಯಿಲ್ದಾಗ ಫ್ರೈ ಮಾಡಿದ್ದು, ನಡೀತೈತೆ, ಏನಾಗಲ್ಲ. ತಿನ್ನಿರಿ, ಎಂಜಾಯ್ ಮಾಡಿರಿ. ಆ್ಯಂಡ್ ನನ್ನ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತೆ ಅಂತ ಕಾಮೆಂಟ್ ಮಾಡಿರಿ.